ಅಲಕನವ ಈ ಪಟ್ಟಿ ಬಡ್ಬೇಕಂತ ಕೂತಿದ್ದಲ್ಲ ಏನು ಎಲ್ಗೋಗಿದೆ ಎಲ್ಗೋಗಿಲ್ಲ ಎಲ್ಗೋಗನವ ಏನದು ಏನೋ ಭಾಳ ನಡೆಸ್ತಾ ಇದೆಯಲ್ಲ ನಾನೇನು ನಡೆಸ್ತಿದ್ದಾನೆ ಇದಕ್ಕೆ ಹಿಂಗಂದು ನಾನೇನು ಮಾಡ್ತಿದ್ದಾನು ನನ್ನ ಪಾಡಿಗೆ ನಾನು ಸುಮ್ಮನೆ ನೋಡಿ ಹಂಗಂತಾಳೆ ನಿನ್ನ ಪಾಡಿಗೆ ನೀನು ಸುಮ್ಮನಿದ್ದೀಯೇ ಯಾರೋ ಏನೋ ಅಂತಿದ್ರಲ್ಲ ಏನ ಹೋ ಹೇಳು ಸುಮ್ಮನೆ ನೀನು ಬಾಯ್ಬಿಟ್ಟು ಸುಮ್ಮನೆ ಒಳಗೆ ಗೊತ್ತಿಲ್ಲದಲ್ಲ ಆಡ್ಬೇಡ ಅದೆಲ್ಲೋ ಹೆಣ್ಣು ಪಣ್ಣು ನೋಡಕ್ಕೆ ಓಡಾಡ್ತಿದ್ದೀಯ ಅಂತೆ ನನಗೊಂದು ಮಾತು ಹೇಳಿಲ್ಲ ಅಯ್ಯೋ ಮುಂಡದೆ ಸುಮ್ಮ ಕೂತ್ಕೋ ನಾನು ನಿನ್ಗೆ ಯಾಕೆ ಕೇಳ್ಬೇಕು ನನ್ನ ಮೊಮ್ಮಗನ ಮೇಲೆ ಮದುವೆ ಮಾಡೋಕ್ಕೆ ನಿನಗೆ ಹೇಳಿ ಕೇಳಿ ಮಾಡ್ಬೇಕಾ ಹಂಗಾರೆ ನನಗೇನು ಅಧಿಕಾರನೇ ಇಲ್ವ ನನ್ನ ಮೊಮ್ಮಗನ ಮೇಲೆ ಹೇಳ್ತೀನಪ್ಪ ನಿನ್ಗೂ ನೋಡ್ಮೇಲೆ ಹೆಣ್ಣ ಯಾರೋ ಹುಡುಗಿ ಬೈತಂತಲ್ಲ ನೆನೆ ಯಾವುದದು ಅವಳು ಯಾರು ಸಾವಂತಿ ಹೇಳಿದ್ರು ನಿಮಗೆ ಅದೇನಂಟು ಪುರ್ಲೆ ಮುಡರ್ನೆ ಅದು ಹೆಂಗೆ ಗಂಟಾಕರ್ನೆ ಇವರು ಸರಿಯಾದವ್ರಕಂತ ಹಾಕು ಇವರು ಸರಿಯಾದವ್ರಕನ ಅವ ಹಂಗಲಕನವ ಬುದ್ಧಿ ಬೇಡವ ನಿಂಗೊಂದು ಚೂರುವೆ ಯಾರವದು ಮನೆಗೆ ಯಾಕೆ ಕರ್ಸ್ಕೊಂಡು ಕೂತಿದ್ದೆ ನೀನು ಇವು ಕೇಳವ ನಿನ್ನ ಮಗನ ಯಾಕೆ ಕರ್ಸ್ಕೊಂಡು ಕೂತಿದ್ದೆ ಏನು ಎಂತು ಅಂತವ ನಾನು ನೇ ದಡಮುಂಡತೆ ಎಂತ ಕೆಲಸ ಮಾಡ್ಕೊಬಂದ ನನಗೆ ಗೊತ್ತಾ ಲವ್ ಮಾಡ್ತಿದ್ದಾನಂತೆ ಕಲೆ ಬೆಣ್ಣ ಅದೇ ಯಾರು ಹೇಳಿದ್ರು ನಿಮ್ಮ ಮನೆಗೆ ಹುಡುಗಿ ಹೋಯ್ತು ನಿಮ್ಮ ಅವ್ರ ಮನೆಗೆ ಅಂತ ಅದಕ್ಕೆ ಬಂದೇಕತ್ತೆ ಹೇಳು ಯಾರದು ಬೇರೆ ಯಾರು ಅಲ್ಲಕ್ಕನ್ ಮಗ ಸಾವಿತ್ರಮ್ಮ ಗೊತ್ತಿಲ್ವಾ ಹ್ಞೂ ಅದೇ ಗೋವಿಂದರೂರು ಕತೆ ಹೇಳು ಅವಳ ಮಗಳು ಪದ್ಮ ಅವಳ ಮಗಳು ಕಣವ ಏನ ಓ ಏನೋ ಹಿಂಗೆ ಹೇಳ್ತಿದ್ದಿ ಪದ್ಮನ ಮಗಳು ಸೇಮ್ ಪದ್ಮನಂಗೆ ತಾನೆ ಅಲ್ಲೂ ಅಯ್ಯೋ ಇಬ್ರು ಹೂವ ಮಗಳು ಅಜ್ಜಿ ಎಲ್ಲ ಒಂದೇ ಥರ ಅಲ್ವಾ ಅವರು ಬೇಡ ಅನ್ವ ನೀನು ಚೆನ್ನಾಗಿಲ್ಲ ಹುಡುಗಿ ಅಯ್ಯೋ ಹೇಳವ ನಿನ್ನ ಮಗನಿಗೆ ಏನು ಪಿರೋಗಿಸ್ಬಿಟ್ಟಿನಿ ಮದುವೆ ಅಂತ ಆದ್ರೆ ಅವಳು ಆಯ್ತೀನಿ ಇಲ್ಲರ ಆಯ್ಕಿಲ್ಲ ನಾನು ಅನ್ಕೊ ಕೂತಿದಾಕನವ ಬಾಕಿ ಹೇಳು ಎಣ್ಣ ಅದ್ಯಾರೋ ಗಂಡೋರು ಬಂದವ್ರೆ ಹಂಗೆ ಹಿಂಗೆ ಅನ್ಕೊ ಜೀವ ತೆಗ್ದೆ ಆಗೋಗಿ ಹೆಣ್ಣು ಕೇಳ್ಕೊಂಡು ನೀನು ಬೈತಿ ಅಂದ್ಬಿಟ್ಟು ನೀನು ಪುಟ್ಟಿ ಹೇಳಿನ ನಾನು ಹೋಗ್ಬಿಟ್ಟು ಬಂದೆ ಹೋಗಿದಾಗ ಒಪ್ಪನೇ ಎಲ್ಲ ಅವಳುವೆ ನಾನು ಪ್ರೀತಿಸಿಲ್ಲ ಅಂದ್ಲು ತಿರ್ಗವ ನೆನೆ ದಿವಸ ಬಂದು ಮನೆ ಮಾಟಾರ ಓಡೋದ್ಮೇಲೆ ಆಮೇಲೆ ಒಪ್ಕೊಂಡ್ಲು ಕನ್ ಮಗ ಅಮ್ಮನಾಗವಳೆ ಅವಳನ್ನೇ ಮಾಡ್ಕೋಬೇಕು ಮನೆಗೆ ಸುಮ್ ಕೂತ್ಕೊ ಅಲ್ಲ ನನ್ನ ಮಗ ಚಂದೊಳಿ ಚಲುನಂಗೆ ಅವನೇ ಅಂತೇನು ಹೋಗಿ ಅವಳನ್ನ ತಂದ್ಕೊಂಡು ಕಡಿಯವ ನೀನು ಸುಮ್ಮನಿರವ ನೀನು ಗೊತ್ತಾಗಿಲ್ಲ ನಿನಗೆ ಬೇಡವೇ ಬೇಡ ಅವ್ರು ಸವಸ್ವೇ ಬೇಡಕತ್ತೆ ಸುಮ್ಕಿರು ಅಯ್ಯೋ ಸುಮ್ಮನಿರ್ನೆ ಇನ್ನೆಂತ ಕೊಡೋಣ ನಿನ್ನ ಮಗ ಏನು ಗೌರ್ಮೆಂಟ್ ಕೆಲಸ ಇದ್ದಾನೆ ಇವತ್ತಿನ ಕಾಲದಲ್ಲಿ ಹೆಣ್ಣೈಕ್ಲೆ ಸಿಗ್ದಾನೆ ಪರ್ದ ಆಡ್ತಾ ಕುಂತವ್ರೆ ಅಂಥದ್ರಲ್ಲಿ ಹೆಂಗೋ ಸಿಕ್ಕಿರೋದೇ ಹೆಚ್ಚು ಸುಮ್ಮನೆ ಒಪ್ಕೊಳ್ದಾನೆ ಬಿಟ್ಟು ಹಂಗೆ ಹಿಂಗೆ ಅಂತ ಕಣಿ ಹಾಕೊಂಡು ಕುತ್ಕೊಳಕ್ಕದ ತಟ್ಟೆ ಹೆಂಗೆ ಮಾತಾಡ್ತೀಯಲ್ಲ ನೀನು ಸುಮ್ಮನಿರು ಹಂಗಲ್ಲ ಕಣವ ಸುಮ್ಮನಿರೋ ಬೇಡಕತ್ತೆ ಅವ್ರಿಗೂ ನಮಗೂ ಒಂದು ಬರೋಕಿಲ್ಲ ಎಲ್ಲರೂ ದೂರ ಸಂಬಂಧ ಮಾಡಕತ್ತೆ ಸುಮ್ಕಿರು ಗೊತ್ತಿರೋ ಜನಗಳಂತೂ ಬೇಡವೇ ಬೇಡ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಮಾತುಕತೆ ಬರೋದು ಬೇಡ ನನಗೆ ಅದರಲ್ಲೂ ನಮ್ಗೆ ಗೊತ್ತಿರೋ ಜನಗಳಂತೂ ಬೇಡವೇ ಬೇಡ ಅಂತ ನನ್ನ ಅಭಿಪ್ರಾಯ ಅಲ್ಲ ಕಣೆ ಮಿನಾಕ್ಷಿ ನಿನಗೆ ತಲೆಕೆಟ್ಟೋಗಿದ್ದಾನೆ ಪ್ರೀತಿಸ್ಕೊಂಡವನೆ ಕಣ್ಣೆ ಪ್ರೀತಿಸ್ಕೊಂಡವನೆ ಅಲ್ಲ ಪ್ರೀತಿಸ್ಕೊಂಡಿರೋ ಅವನು ಬಿಟ್ಟುಟ ನೀನು ಹೇಳ್ಬಿಟ್ಟೆ ಅಂದ್ಬಿಟ್ಟು ಎಲ್ಲಿದ್ದ ನಾನು ಬಾಳಗವನೆ ಲೇ ಮಗ ಮಗ ಈಗ ಒಂದು 5 ಸಾವಿರ ಅಕ್ಕಿ ಕೊಟ್ಟೆ ತರಕಾರಿ ಸಾರು ಮಾಡಿದೆ ಉಣ್ಣಲ್ಲ ನಿದ್ದೆ ಮಾಡ್ತಿದ್ದಾನೇನೋ ಬಂದ್ಬಿಟ್ಟದೆ ಇವ್ನು ಉಣ್ಣ ಊಟವ ಯಾರು ನೋಡ್ಬಿಟ್ರೆ ಆಮೇಲೆ ಕೊಡ್ತಾರೆ ಎಣ್ಣೆ ಅವನಿಗೆ ಅವಳು ಎದ್ರಕ ಓಡಬೇಕು ಇವಳು ಇವನಿಗೊಂದು ಹೊತ್ತು ಅಡುಗೆ ಮಾಡಿಕಕ್ಕದ ಅವಳು ಅಯ್ಯೋ ಬಾಣೆ ಹಾಗನ್ ಬೇಡ ಮಗಿಗೆ ಪಪ್ಪ ಇನ್ನೇನು ಮಾಡಿ ಅತ್ತಾಗೆ ಅದು ಆಗ್ಲಿಂದ ಹಂಗೆ ಅಲ್ವಾ ಸಣ್ಣದ್ರಿಂದ ಅನ್ನ ಅನ್ಕೊಂಡು ಉಂಡು ಅಭ್ಯಾಸ ಆಗ್ಬಿಟ್ಟದೆ ಇನ್ನೇನು ಮಾಡಿ ಅರ್ಧ ನೀನು ಚೆಂಗುಳ್ಗೆ ಇಡ್ಬಿಟ್ಟೆಕದ್ ಬಿಡು ಅವನ್ನ ಇದೊಳೆ ಸರಿ ಆಯ್ತು ನನ್ನೊಳೆ ಬಿಡೋಳ್ಳಕ್ಕಂತ ಹಾಕತ್ತಾಗ ನಾನೆನ್ನೆ ಮಾಡಿದೆ ನಾನು ಹೇಳಿದ್ದಾನ 5 ಸಾವಿರಕ್ಕೆ ಅನ್ನ ಉಣ್ಣಪ್ಪ ಅಂತವ ಇಲ್ಲ ಹೋಗಿ ಪ್ರೀತಿಸ್ಕೊಂಬಪ್ಪ ಅಂತ ಹೇಳಿದ್ನ ಸರಿ ಬಿಡು ಸುಮ್ ಕೂತ್ಕಡೆ ನೀನು ಯಾಕೆ ತಾರೆ ಕೆಡ್ಸ್ಕೊಂಡಿ ಆ ಜವಾಬ್ದಾರಿ ನಂದು ಸುಮ್ಮನೀರು ಕಾಣಕನವ ನಿನಗೂ ನಿನ್ನ ಮೊಮ್ಮಗನ್ಗಳ ಸೂಪರ್ ಜೋಡಿ ನನ್ನ ಮಗನಿಗೂ ನಿನಗೂ ನನಗೆ ಕಟ್ಕೊಂಡು ನಂಗೆ ಹೊಡೆದ ಕಾಯ್ಕಿಲ್ಲ ನನಗೆ ಆಯಿತು ನೀನೇನು ತಾರೆ ಕೆಡ್ಸ್ಕೊಬೇಡ ನಾನು ನಿನ್ಗೆ ಬಿಟ್ಬಿಡು ಜವಾಬ್ದಾರಿಯ ಆಯಿತಾ ಯಾಕೆ ನಿನಗೆ ಜವಾಬ್ದಾರಿ ನಿನ್ಗೆ ಯಾಕೆ ಜವಾಬ್ದಾರಿ ನನ್ನ ಮೊಮ್ಮಗನ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಮನೆ ಕೊಟ್ಟನೋ ಮಠ ಕೊಟ್ಟನೋ ಏನು ಮಾಡೋಣ ಅದು ನನ್ನ ಜವಾಬ್ದಾರಿ ಆಯಿತಾ ನೀನು ಯಾವತ್ತೂ ತಾರೆ ಕೆಡ್ಸ್ಕೊಬೇಡ ಸುಮ್ಮನೆ ಆರಾಮಾಗಿರೋದು ಕಲಿ ನೀನು ಹೇಳ್ಬಿಟ್ಟು ನಾನು ಒಪ್ಸಿವ್ನಿ ಅಲ್ಲಿಗೂ ಹೋಗಿದ್ದಿಲ್ಲ ನಾನು ಪದ್ಮನ್ಗೂ ಅವಳ ಜೊತೆ ಮಾತಾಡ್ಕೊ ಬಂದೆ ಈಗ ಹೋಗಳೆ ಒಪ್ಪಿಸ್ತೀನಿ ಅಂದ್ಬಿಟ್ಟು ಅದಕ್ಕೆ ಹೇಳಿವ್ನಿ ನಿಮ್ಮ ಅವ್ವಾರಿ ಮಾಪನೆ ಬರಬೇಕು ಗಂಡು ಕೊಡಿ ಅಂತ ಕೇಳ್ಕೊಂಡು ನಾನಂತೂ ನಿಮ್ಮ ಮನೆ ಮಕ್ಕಳು ಬರೋಕ್ಕಿಲ್ಲ ಒಂದ್ಸತಿ ಬರಬೇಕಾಗಿತ್ತು ಬಂದೀನಿ ಇನ್ನೇನಿದ್ರು ನಿಮ್ಮ ಅವ್ನು ನಿಮ್ಮ ಅಪ್ಪನ ಬರಬೇಕು ನಾನು ಒಪ್ಪಬೇಕು ಅಂದರೆ ಇಲ್ದರೆ ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ ಅಂತ ಅಂದೀವ್ನಿ ಕಾಣಕತ್ತು ಹೋಗೋದೇನು ನನಗಂತೂ ಒಂದು ಗೊತ್ತಾಗಿಲ್ಲ ಏನಾದ್ರು ಮಾಡ್ಕೋ ನನಗೆ ಹೇಳೋಕ್ಕಾಗಿಲ್ಲ ರಾಯನು ಅಯ್ಯೋ ಮುಂಡದೆ ನಿನಗೆ ಹೆಂಗೆ ತಿನ್ಬಿಟ್ಟು ಗಡತ್ತಾಗಿ ನೀನು ಕೇಮಿಲ್ಲ ನಿದ್ದೆ ಮಾಡು ಎಲ್ಲ ಅಜ್ಜಿ ಹೇಳ್ತಿರೋದು ಅದು ಯಾವ ಹುಡುಗಿ ಪ್ರೀತಿಸಿದಿಲ್ಲ ಅದು ಅಜ್ಜಿ ಗೊತ್ತು ನಮಗೂ ನಂಟ್ರಬೇಕಂತಲ್ಲ ಅವ್ರಂಟ್ರು ಅವ್ರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಲ್ಲ ನಿನಗೆ ಬುದ್ಧಿ ಇರೋದು ನಿನಗೆ ಚೆನ್ನಾಗಿ ಓದು ಅಂತ ಕಾಲೇಜ್ ಕಳ್ಸೋರೆ ಪ್ರೀತಿಸ್ಕೊಂಡು ಮದುವೆ ಆಗಕ್ಕೆ ನಿಂತಿದ್ಯಾ ನೀನು ಹಿಂಗೆಲ್ಲ ನಿನ್ನ ಬುದ್ಧಿ ಕಲ್ತಿರೋದು ಸುಮ್ಮನಿರಮ್ಮ ಹುಡುಗಿ ತುಂಬ ಒಳ್ಳೆಯವಳಮ್ಮ ಅವಳು ನೋಡಕ್ಕೆ ಒಂದು ಚೂರು ಚೆನ್ನಾಗಿಲ್ಲ ಅವಳನ್ನ ಬೇರೆ ಒಪ್ಕೊಬೋದಾನೆ ಇಲ್ಲಿ ಮಾಡಕ್ಕೆ ಏಮಿಲ್ಲ ನಿನಗೆ ಅಮ್ಮ ನಾನು ಅವಾಗ್ಲಿಂದ ಹೇಳ್ತಿದ್ದೆ ತಾನೆ ಚೆನ್ನಾಗಿರೋ ಹುಡುಗಿ ನನಗೆ ಇಷ್ಟ ಇಲ್ಲ ನನಗೆ ಹೆಂಗೆಂಗೋ ಇರಬೇಕು ಅಂದ್ಬಿಟ್ಟು ಹಂಗೆ ಇದ್ದಾಳಮ್ಮ ನಿನಗೇನೋ ತಲೆ ಕೆಟ್ಟೋಗಿರ್ಬೇಕಲ್ಲ ನಿನಗೆ ಅತ್ತೆ ಆಡ್ತಿದ್ದಿ ನೀನು ಎಲ್ಲವ ಚೆನ್ನಾಗಿರೋ ಹುಡುಗಿ ನೋಡಕ್ಕೆ ಸುಂದರವಾಗಿರೋ ಹುಡುಗಿ ಬೇಕು ಅಂದರೆ ನೀನು ಖರಾಬಾಗಿರೋ ಹುಡುಗಿ ಬೇಕು ಅಂತೀಯಲ್ಲ ನೀನು ವಿಚಿತ್ರವೇ ಅರ್ಥ ಆಯ್ಕಿಲ್ಲಪ್ಪ ನೋಡಮ್ಮ ಈ ರಾಯ್ ಏನು ತುಂಬ ಡಿಫ್ರೆಂಟ್ ಇವನ್ ಥರ ಯಾರೂ ಯೋಚನೆ ಮಾಡೋಕ್ಕಾಗಲ್ಲ ನಂದೇ ಒಂಥರ ಡಿಫ್ರೆಂಟ್ ಅಮ್ಮ ಯಾರ್ಯಾರು ಏನೇನೋ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಂದರೆ ಅವ್ರಿಗೂ ನನಗೆ ಏನು ವ್ಯತ್ಯಾಸ ಇದೆ ಎಲ್ಲರೂ ಚೆನ್ನಾಗಿರೋ ಹುಡುಗಿ ಬೇಕು ಅಂತಾರೆ ಯಾರು ನನಗೆ ಚೆನ್ನಾಗಿರೋ ಹುಡುಗಿ ಬೇಡ ಒಳ್ಳೆ ವಿಚಿತ್ರ ಮುಂಡೆ ಮಗ ಕಂದ್ಬಿಡು ನೀನೇನು ಸಾಮಾನ್ಯದನಲ್ಲ ನೀನು ಕತೆ ವಿಚಿತ್ರ ಆಟಗಳ ನೋಡಿ 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 ನನಗೆ ಒಂದಲ್ಲ ಒಂದು ದಿವಸ ಹುಚ್ಚು ಬೆಪ್ಪು ಎಲ್ಲ ಬಂದ್ಬಿಡ್ತದೆ ಮಾತ್ರವ ಅಮ್ಮ ಪ್ಲೀಸ್ ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ ಏನು ಬೇಜಾರು ಮಾಡ್ಕೋಬೇಡ ಕೂತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾಬೇಡ ನೀನು ಆಗಲ್ಲಮ್ಮ ಆಗುಲ್ಲ ಈಗುಲ್ಲ ಹೆಣ್ಣು ಬೇಡಕಲ್ಲ
ಸುಮ್ಮನೆ ನಾನು ಹೇಳ್ದಷ್ಟು ಕೇಳೋ ಅಜ್ಜಿ ಮತ್ತೆ ಕೇಳ್ಬೇಡ ನೀನು. ಅಮ್ಮ ಪ್ಲೀಸ್ ಅಮ್ಮ ಅರ್ಥ ಮಾಡ್ಕೊಮ್ಮ. ನೋಡು ನನ್ನ ಖುಷಿ ನಿನ್ಗೆ ಇಷ್ಟ ಇಲ್ವಾ? ನಾನು ಖುಷಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಮ್ಮ? ಪ್ಲೀಸ್ ಅಮ್ಮ, ಇಲ್ಲಿ ತನಕ ನಾನು ಏನು ಕೇಳಿಲ್ಲ ನಿನ್ನ. ಪ್ಲೀಸ್ ಇದೊಂದು ಸಲ ನನಗೆ ಅವಕಾಶ ಮಾಡಿಕೊಡಮ್ಮ. ಚೆನ್ನಾಗಿರೋ ಹುಡುಗಿರು ಇಷ್ಟ ಇಲ್ಲಮ್ಮ ನನಗೆ. ಆ ಥರ ಇರೋಳೇ ಇಷ್ಟ ನನಗೆ. ಅವಳನ್ನ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಮ್ಮ. ಅವಳು ಬಿಟ್ಟಿರೋ ಶಕ್ತಿ ಇಲ್ಲ. ನೀನೇನಾದರೂ ಬೇಡ ಅಂದರೆ ನೀರಿಲ್ ಬಾವಿಗೆ ಬಿದ್ದು ಮಕ್ಕ ಹುಡ್ಕೊಂಡು ಸತ್ತೋಗ್ಬಿಡ್ತೀನಮ್ಮ. ಸರಿ ಹಾಗಾದ್ರೆ ನಿನಗೂ ನಿಮ್ಮ ಅಜ್ಜಿಗೂ ಮಾತ್ರವ ಸೂಪರ್ ಜೋಡಿ. ಸುಮ್ಮನಿರ್ನೇತಾಗೆ ಮಗ ಏನು ಆಸೆ ಪಡ್ತೀನಿ, ಏನು ಆಸೆ ಪಡ್ತು. ನೀನು ಸರಿ ಬಿಡು, ಸುಮ್ಮನಿರ್ನೆ ಮಗ. ಬೇರೆ ತವೇರ ತಂದರೆ ಕಷ್ಟ ಆಯ್ತದೆ. ಈಗ ನಿನ್ನ ಮಗನಿಗೆ ಒಂದು ದಿವ್ಸಕ್ಕೆ 15 ಸಾವಿರ ಕ್ಯಾನ ಬೇಯಿಸ್ಬೇಕು. ಬೇರೆ ಏನಾದ್ರೂ ಆದದ? ಇವಳಾರೇ ಹಳ್ಳಿ ಹುಡುಗಿ, ಆಮೇಲೆ ಓದ ತಿಳುವಳ್ಕಷ್ಟೇ, ಹೆಂಗೋ ಅಡ್ಜಸ್ಟ್ ಮಾಡ್ಕೊ ಹೋಯ್ತಾಳೆ. ಸುಮ್ಮನೀರು, ಗೊತ್ತಿರತ್ತಾವ ಮಾಡ್ಕೊಂಡ್ರೆ ಸರಿ ಕಣ್ಮಗ. ಇವನು ಮಕ್ಳಿಗೆ ಹತ್ರ ಉಂಟಾನ ಊಟವಂತ ಕಂಡಿದ್ದಾಳ ಅವಳು. ಗೊತ್ತಾದರೆ ಮದುವೆ ಆಯ್ತಾಳೆ. ಮದುವೆ ಅಯ್ಯೋ ಮದುವೆ ಆದ್ಮೇಲೆ ಗೊತ್ತಾದ್ರೆ ಏನು ಮಾಡ್ಕೊಂಡಳು? ಮದುವೆ ಆಗಂಟ ಗೊತ್ತಾಗ್ದಂಗೆ ಇರೋದು. ಆಮೇಲಿಂದ ಮಾಡೋ ಅಡುಗೆ ನಿನ್ನ ಗಂಡ ಮಾಡಿಕವ ಅನ್ನೋದು. ಗಂಡಿನ ಹೊಚ್ಕಟ್ಟಾಗ ಉಂಡ್ರೆ ಎತ್ತಿರ ಖುಷಿ ಅಲ್ವಾ? ಇನ್ನು ಖುಷಿಯಿಂದನೇ ಮಾಡಿಕ್ತಾಳೆ ಅಡುಗೆ. ಅದಕ್ಕೆ ಬೇಡ ಅಂದಳು ಅವಳು. ಒಟ್ಟಿಗೆ ಏನಾರು ಮಾಡ್ಕೊಂಡು ನೀನಂತೂ ನಿಮ್ಮ ಮೊಮ್ಮಗನಂತೂ ಬಿಡಕ್ಕಿಲ್ಲ ನೀನು. ಅವ್ನು ಏನು ಮಾಡಿದ್ರು ಸರಿ 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 ಅಂದ್ಕೊಂಡು ಅರ್ಧವ ಅವ್ನು ಆಳ್ಗಡಿರೋಳೆ. ನೀನು ಸುಮ್ಕಿರು. ನೋಡು ನೋಡು ಹಿಂಗೆ ನಾನು ಮೇಕೆ ಬಂದ್ಬಿಡ್ತಾಳೆ ಯಾವ ವಿಷಯಕ್ಕೂ. ಕಣ್ಣೆ ನಾನು ಹೊಸಿಯ ಆಳ್ಗಡಿರೋದು. ಹೆಂಗೋ ನನ್ನ ಮೊಮ್ಮಗ ಚೆನ್ನಾಗಿರಲಿ ಅಂದ್ಬಿಟ್ಟು ಮದುವೆ ಮಾಡಬೇಕು ಅಂತ ಬಟಾರ್ ತಗೊಂತೀನಿ. ನೀನು ಯಾಕೆ ಗಡಿ ನೀನು ಸುಮ್ಮನೀರು ಬಾಯಿ ಮುಚ್ಕೊಂಡು ಏನಾರು ಮಾಡ್ಕೋಗಿ. ಗೊತ್ತಿರೋ ಜನಗಳ್ತಾವೆ ಬೇಡವೇ ಬೇಡ ಅಂತ ನನ್ನ ಅನಿಸಿಕೆ. ಇದ್ರ ಮೇಲೆ ನಿನ್ನ ಇಷ್ಟ ಬಿಟ್ಟಿದ್ದು ಕಣವ. ಯೋಚನೆ ಮಾಡೋದು ನಾಳೆ ದಿವಸಕ್ಕೂ ಒಂದೊಂದು ಮಾತುಗಳು ಬರೋದು. ಆ ಮಾತುಗಳು ನಾನು ಕಿವಿ ಮ್ಯಾಗ ಬಿಡೋದು ಅವೆಲ್ಲ ನನಗೆ ಇಷ್ಟನೇ ಇಲ್ಲ ನನಗೆ ನಿಜವಾಗ್ಲೂ. ಯಾಕೆ ಮಾತಾಡೋಳು? ಯಾವಳು ಮಾತಾಡೋಳು? ಮಾತಾಡಲಿ ಯಾರಿಗೆ ಕೂದ್ ನೀರೊಳಗೆ ಹಾಕ್ತೀನಿ ಗೊತ್ತಾ? ಸುಮ್ಮನೆ ಬಿಟ್ಟಾನ. ಮದುವೆ ಮಾಡ್ಕೊಂಡ್ರೆ ನಾನು ಹೇಳ್ದಕ್ಕೆ ಬಿದ್ದಿರ್ಬೇಕು ಅವಳು. ಆ ಥರ ಇಟ್ಕೊತೀನಿ ನಾನು. ನೀನು ಎದುರ್ಕೊಂಡಿರ್ನ ಮದುವೆ ಮಾಡ್ಕೋಬೇಕಂತ ಪೂಸಿ ಮಾಡ್ಕೊತೀನಿ. ಆಮೇಲೆ ಹೆಂಗೆ ಅದು ಹಾಕ್ಬೇಕು ಅಂತ ನನಗೆ ಗೊತ್ತಿಲ್ವಾ? ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೋಬೇಕು. ಆ ಥರನೇ ಇರ್ಸ್ಕೊಳ್ಳೋದು ನಾನು. ಈ ಕಾಳಿ ಹೆಂಗೆ ಯಾರು ಬಲಾಟ ಮಾಡಿಸಿರ್ಬಾರ್ದು. ಹಂಗೆ ಬಲಾಟ ಮಾಡಿಸಿ ತೋರಿಸ್ತೀನಿ ನೋಡ್ತಾರು. ಅವಳನ್ನ ಹೆಂಗೆ ಅದು ಹಾಕ್ಬೇಕು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಹಾಕ್ತೀನಿ ಅದವ. ಏನಾದು ಹಾಕಿಯೋ ಏನೋ ನನಗಂತೂ ಗೊತ್ತಿಲ್ಲ ಕಣವ. ಏನಾರು ಮಾಡ್ಕೊ. ನೀನು ಯಾಕೆ ತಲೆಗೆಡ್ಸ್ಕಡಿ ಮಗ? ನಿನ್ನ ಪಾಡ ನೀನು ಸುಮ್ಮನಿರು. ನಾನು ಅದನ್ನೆಲ್ಲ ಹೇಳ್ತಿರೋದು. ನಿನ್ನ ಪಾಡ ನೀನು ಸುಮ್ಮನಿರು. ಯಾಕೆ ತಲೆಗೆಡ್ಸ್ಕಡಿ ಅಂತ ಯಾಕೂ ತಲೆಗೆಡ್ಸ್ಕೊಬೇಡ. ಮದುವೆ ಕರಿತೀನಿ, ಒಳ್ಳೆ ಸೀರೆ ತಂದು ಕೊಡ್ತೀನಿ, ಉಟ್ಕೋ ಹಬ್ಬ ಸರಿಯಾ? ಅದು ಬಿಟ್ರೆ ನಿನ್ಗೆ ಯಾಕೆ ನನ್ನ ಮೊಮ್ಮಗನ ಹೆಂಗೆ ಮದುವೆ ಮಾಡಬೇಕು ಮುಟ್ಟಬೇಕು ಅನ್ನೋದು ನನ್ನ ಜವಾಬ್ದಾರಿ. ನೀನು ಯಾವತ್ತೂ ತಲೆಗೆಡ್ಸ್ಕೊಬೇಡ. ನೀನು ಹೆಂಗಿರ್ಬೇಕು ಹಂಗಿರೋದು ಕಲಿ. ನೀನು ಏನಾರು ಮಾಡ್ಕೊಂಡ್ರವ ಒಟ್ಟಿಗೆ ಹೇಳ್ತೇವನಿಕಲ್ಲ ನಮಗ. ಹೇಳ್ತೀನಿ ಕೇಳ್ಕೊ. ಯಾವುದೇ ಕಾರಣಕ್ಕೂ ಅಲ್ಲಂತೂ ಬೇಡ ಸಂಬಂಧ. ಗೊತ್ತಿರೋ ಜನತಾವೆ ಬೇಡ. ಸುಮ್ಕಿರೋ ಹೊಚ್ಕಟ್ಟಾಗಿರ್ತಾವೆ. ಮಾಡ್ತೀನಿ ಅಂದರೆ ನೋಡೋಕ್ಕೂ ಯಾಕಿಲ್ಲ ಹೆಣ್ಣು. ಆ ಹೆಣ್ಣು ಮದುವೆ ನಿಂತಿದ್ದೀರ ನೀನು. ಹೇಳ್ದವ್ರು ಮಾತನ್ನೇ ಕೇಳಕ್ಕಿಲ್ಲಕ್ಕಲ್ಲ ನೀವು. ನೀವೊಂಥರ ನೀನು ಭಾಳ ಇದಾಗ್ಬಿಟ್ಟಿದ್ದೀನಿ ನೀನು. ಏನಾರು ಮಾಡ್ಕೋಗ್ರಪ್ಪ. ನಮ್ಗೆ ಏನತ್ತಾಗೆ ಹೇಳಿದ ಮತ್ತೆ ಕೇಳ್ದೋದ್ಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನನ್ನಂತೂ ಹಂಗೆ ಹಿಂಗೆ ಅಂತ ನಾಳೆ ದಿವ್ಸಕ್ಕೆ ಒಂದು ಮಾತು ಅನ್ನಂಗಿಲ್ಲ. ಹೇಳ್ತೇವೆ ಈಗಲೇ ಹೆಂಗಿರ್ಬೇಕು ಹಂಗೆ ನಿಮ್ಮ ಪಾಡ ನೀವು ಹೆಂಗಿರ್ಬೇಕು ಹಂಗೆ ಇರೋದು ಕಲೀರಿ. ನಾನು ಯಾಕೂ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಇರೋ ನನ್ನ ಮಗ ನನ್ನ ಮಾತು ಕೇಳ್ತಾನೆ ಅನ್ಕೊಂಡ್ರೆ ಇವನು ಪ್ರೀತಿ ಪ್ರೇಮ ಅಂದ್ಕೊಂಡು ಸಿಮ್ಗಿಲ್ ಚೆಲ್ವಿ ಅಂತ ಅವಳ ಬೇರೆ ಲವ್ ಮಾಡಕ್ಕೆ ಹೋಗಿದ್ದಂತ ಲವ್ವ. ಏನಾರು ಮಾಡ್ಕಪ್ಪ. ನಮ್ಗೆ ಏನತ್ತಾಗೆ ಥೂ ನಿಜವಾಗ್ಲೂ ಬೇಜಾರಾಗ್ಬಿಟ್ಟದು ನನಗಂತೂ. ಅಯ್ಯ ಸುಮ್ಮನೆ ವೈದ್ಯನ ಯಾಕೆ ತಲೆ ತಿಂದಿಯಾ ನೀನು? ಸುಮ್ ಕೂತ್ಕವ. ನೀನು ಮುದ್ದುಸಿ ಅವ್ನು ಹೆಚ್ಚಿಸಿರೋದು ಕತೆ. ನೀನು ತಿಳುವಳಿಕೆ ಕೇಳಬೇಕಾಗಿರೋ ನೀನೇ ಒಳಗೆ ಕೂತ್ಕೋತಂಗೆ ಆಡ್ತೀಯ. ಅಯ್ಯಯ್ಯ ಕೂತ್ಕಡೆ. ಓಣೆ ಊಟ ಉಣ್ಣೋಣೆ ಆಡಕತ್ತಿ ಕುಯ್ಯಿ ಅವ್ನಿಗೆ. ಜಿ ಅನ್ನ ಮಾಡೋಕೆ ಹೊಟ್ಟೆ ಸಿಗ್ತದೆ. ಅಯ್ಯೋ ನಿನ್ನ ಬಾಯಲ್ಲಿ ಮುನ್ನಾಕ ಈಗ ತಾನೇ ಉಂಡಲ್ಲ 10 ಗಂಟೆಲಿ. ಈಗ 12 ಗಂಟೆ ಕಾಲ ಹೊಟ್ಟೆ ಸಿಗ್ತದ. 5 ಸೇರಕ್ಕೆ ಅನ್ನ ಉಂಡಿದೀಯಾ? ಅದೇನೋ ಕಡೆ ಬಿರ್ನೇನೆ ಯಾರಿಗೋಯ್ತದೆ ಕಣಜ್ಜಿ. ಅಜ್ಜಿ ನಿಂದ ಅಮ್ಮ ಅಂತೀನಿ ಹೋಗಿ ಹಾಕೋಗಿ ಹೊಟ್ಟೆ ಸಿಗ್ತದೆ. ಹಾಕ್ತೀನಿ. ನಿನ್ನೆ ಯಾರು ಬಾಟ್ರ್ ಕಟ್ಬಿಡ್ಬೇಕಾಗಿತ್ತು ಕಲ್ಲ. ಸರಿಯಾಗಿರೋದು ಏನು ಮಾಡಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.